ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬಕ್ಕೆ ಯಶ್ ಅವರು ಟಾಕ್ಸಿಕ್ ಟೀಸರ್ ಗಿಫ್ಟ್ ಮಾಡಿದ್ದಾರೆ. ಆದರೆ ಇಂಡಸ್ಟ್ರಿಗೆ ಯಶ್ ಅವ್ರನ್ನ ಗಿಫ್ಟ್ ಮಾಡಿದಂಥ ಸಾಕಷ್ಟು ನಿರ್ಮಾಪಕರಿದ್ದಾರೆ. ಅದರಲ್ಲಿ ನಿರ್ಮಾಪಕರಾದ ಕೆ ಮಂಜು ಅವರು ಒಬ್ಬರು. ಸೊ ಇವತ್ತು ಆ ಯಶ್ ಅವರ ಬಗ್ಗೆ, ಅವರ ಸಿನಿಮಾ ಜರ್ನಿ ಬಗ್ಗೆ, ಆ ಟಾಕ್ಸಿಕ್ನ ಕಿಕ್ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಮಾತಾಡಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಯಶ್ ಅವ್ರನ್ನ ಗಿಫ್ಟ್ ಕೊಟ್ಟಂಥ ನಿರ್ಮಾಪಕರಲ್ಲಿ ನೀವು ಒಬ್ಬರು. ಇವತ್ತು ನಿಮ್ಮ ನಟ, ನಿಮ್ಮ ನಾಯಕ ಇವತ್ತು ಹಾಲಿವುಡ್ ಲೆವೆಲಲ್ಲಿ ಬೆಳೆದು ನಿಂತಿದ್ದಾರೆ. ಏನು ಹೇಳ್ತೀರಾ? ಅವ್ರ ಬರ್ತಡೇ ಬೇರೆ ಇವತ್ತು. ಅವತ್ತಿನ ಕಾಲದಲ್ಲಿ ಎಷ್ಟು ನಮ್ಮ ಜೊತೆ ಮಾಡೋಕ್ಕಾರೆ ನಾವೇ ದೊಡ್ಡವರು ಅಂತಿದ್ದೆವು. ಇವತ್ತು ದೊಡ್ಡವನು ಯಾರು ಅಂತ ಯೋಚನೆ ಮಾಡೋಕ್ಕಾಯ್ತಲ್ಲ. ಅವನ ಮುಂದೆ ನಾವು ಚಿಕ್ಕವರಾಗ್ಬಿಡ್ತೀವಿ. ಇವತ್ತು ಎಷ್ಟು ಬೆಳೆದ ರೀತಿಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಪ್ಯಾನ್ ಇಂಡಿಯಾ ಬಂದ, ಬರೀ ಕರ್ನಾಟಕ ಅಂದ, ಪ್ಯಾನ್ ಇಂಡಿಯಾ ಬಂದ, ಪ್ಯಾನ್ ವರ್ಲ್ಡ್. ಯಾಕೆಂದರೆ ಎಷ್ಟು ಬಗ್ಗೆ ಇವತ್ತು ಯಾರು ಮಾತಾಡಿದ್ರೆ ಅಣ್ಣ ಅಣ್ಣ ಅಂತಾರೆ. ನಾನು ಆ ಪ್ರೀತಿಯಿಂದ, ಭಾವನೆಯಿಂದ ಎಷ್ಟನ್ನ ಆ ಥರನೇ ಕರೆಯೋದು. ಇವತ್ತು ಪ್ಯಾನ್ ವರ್ಲ್ಡ್ ಆದರೂ ಅವನು ಮಂಜಣ್ಣ ಅಂತಲೇ ಕರಿತಾನೆ, ನಾವು ಎಷ್ಟು ಅಂತ ಕರಿತೀವಿ. ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ದಲ್ಲೇ, ಕೆಟ್ಟದ್ದು ಯೋಚನೆ ಮಾಡಿದೆ ಸಿನಿಮಾ 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 ಅಂತ ಹಗಲು ರಾತ್ರಿ ಸಿನಿಮಾ ಬಗ್ಗೆ ಯೋಚನೆ ಮಾಡಿ ನನ್ನ ಚಿತ್ರರಂಗ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿದಂಥ ಏಕೈಕ ವ್ಯಕ್ತಿ ಯಶ್. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಬಗ್ಗೆ ಅಂತ ಅಪಾರವಾದ ಪ್ರೀತಿ, ಗೌರವ ಎರಡೂ ಇದೆ. ಯಶ್ ಇವತ್ತು ಟಾಕ್ಸಿಕ್ ಸಿನಿಮಾ ನೋಡಿದಾಗ, ಟ್ರೈಲರ್ ನೋಡಿದಾಗ, ನಾನು ಅವ್ರು ಬಿಟ್ಟಾಗ ಫಸ್ಟು ಒಂದು ಪೋಸ್ಟ್ ಬಿಟ್ಟು, ಒಂದು ಟೀಸರ್ ಬಿಟ್ಟರು, ಒಂದು ಪೋಸ್ಟ್ರು, 2 ಸತಿ ಪೋಸ್ಟ್ ಬಿಟ್ಟರು. ಆ ಪೋಸ್ಟಲ್ಲಿ ಏನೋ ಕ್ಯೂರಿಯಾಸಿಟಿ ಕೊಟ್ಟರು. ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಇದ್ಬಿಟ್ಟು ಏನೋ ಕ್ಯೂರಿಯಾಸಿಟಿ ಕೊಟ್ಟರು. ಎಲ್ಲ ಅಂದ್ಕೊಂಡ್ರು ಟಾಕ್ಸಿಕ್ಕು ಏನೋ ಮಾಡ್ತಾನೆ. ಅವನೇನು ಮಾಡ್ತಾನೆ ಅವನೊಬ್ಬನಿಗೆ ಗೊತ್ಬಿಟ್ಟಿನಿ, ಯಾರೂ ಗೊತ್ತಿಲ್ಲ. ಯಾಕೆಂದರೆ ಕ್ರಿಯೇಟಿವ್. ಅವನು ಅಮೇರಿಕಾ ಥರ ನಮ್ಮ ಯಶು ಯೋಚನೆ ಮಾಡ್ತಾಯಿರ್ತಾರೆ. ಅಮೇರಿಕಾ, ಜಪಾನ್ ಥರ ಯೋಚನೆ ಮಾಡಿ ಕೂತ್ಕೊಳ್ಳಲ್ಲ. ಅವರಲ್ಲಿ ಹೆಂಗೆ 18-24 ಅವ್ರು ಕೆಲಸ ಮಾಡ್ತಾರೆ, ಅದ್ರ 18 ಅವ್ರು ಕೆಲಸ ಮಾಡ್ತಾ ಇರ್ತೀವಿ. ಯೋಚನೆ ಮಾಡಿ ಯಾವ ಸಿನಿಮಾ ಮಾಡಬೇಕು, ಏನು ಮಾಡಬೇಕು. ಎಷ್ಟನ್ನ ಏನೇನೋ ಯಾರು ಟಾರ್ಗೆಟ್ ಮಾಡಿದ್ರು, ಯಾವುದ್ರಲ್ಲೂ ಕೆಡಬೇಕು ಅಂದರು. ಅವ್ರು ಬೇರೆ ಅಭ್ಯಾಸನೇ ಇಲ್ಲ ರೀ. ಸಿನಿಮಾ ಬಿಟ್ಟರೆ ಮನೆ ಬಿಟ್ಟರೆ ಸಿನಿಮಾ ಯಾವ ರೀತಿ ಇಲ್ಲ. ಏನು ಮುಟ್ಟಕ್ಕಾಲ ಎಷ್ಟನ್ನ. ಯಶ್ ಇವತ್ತು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಲೆವೆಲ್ ಸಿನಿಮಾ ಮಾಡ್ತಾರೆ. ಖುಷಿ ಬೀಳೋಣ. ಒನ್ ಆಫ್ ದಿ ಬೆಸ್ಟ್. ಇವತ್ತು ಟೀಸರ್ ನೋಡಿದೆ ಹುಟ್ಟುಹಬ್ಬಕ್ಕೆ ಹಗಲು ರಾತ್ರಿ ಇಲ್ದಲೇ, ಟೈಮ್ ಇಲ್ದಲೇ ಶೂಟಿಂಗ್ ಮುಗಿಸ್ಕೊಂಡು ಎಡಿಟ್ ಮಾಡಿದಂಥ ಯಶ್ಗೆ ಇವತ್ತು ನಿಜವಾಗ್ಲೂ ನನ್ನ ಹೃದಯಪೂರ್ವಕ ನಾನು ಅಭಿನಂದನೆ ತರಿಸ್ತೀನಿ. ನಿನಗೆ ಭಗವಂತ ಇನ್ನು ಆರೋಗ್ಯ, ಭಾಗ್ಯ, ಆಯುಷ್ಯ, ಐಶ್ವರ್ಯ ಸದಾ ಕೊಡಲಿ. ಅವನಿಗೆ ನಾನು ರಾಜಾವಲಿ ಮಾಡೋಕ್ಕಿಂತ 1 ವರ್ಷ ಮುಂಚೆ ಗಜಕೇಸರಿ ಯೋಗ ಸ್ಟಾರ್ಟ್ ಆಯಿತು. ಅಲ್ಲಿಂದ 42 ವರ್ಷ, ಇನ್ನೂ 28-30 ವರ್ಷ ಇದ್ದೀರಿ. ಅವನು ಯಾರು ಟಚ್ ಮಾಡೋಕ್ಕಲ್ಲ, ಯಾರು ಮಾತಾಡ್ಕೋ ನೋಡಿರಿ. ಅಷ್ಟೆಲ್ಲ ಒಂದು ಚೂರು, ಒಂದು ಅಹಂಕಾರ, ಒಂದು ಕೆಟ್ಟದ್ದು, ಒಬ್ಬರ ಬಗ್ಗೆ ನೆಗೆಟಿವ್ ತಾಟಿ ಯೋಚನೆ ಮಾಡಲ್ಲ. ಯಾವ ಸಿನಿಮಾ ಚೆನ್ನಾಗೈತೆ, ಚೆನ್ನಾಗಿ ಹೋಗ್ಬೇಕಂತ ಯಾಕೋ ಇಲ್ಲ ನೋಡಿ, ಚೆನ್ನಾಗಿ ಮಾಡೋಕ್ಕೆ ಹೇಳಿ. ಮಂಜಣ್ಣ ನೀನು ಈ ಥರ ಸಿನಿಮಾ ಯಾಕೆ ತಪ್ಪು ಮಾಡಿದೆ, ಇನ್ನು ಆ ಥರ ಮಾಡಬೇಡ, ಬೇರೆ ಮಾಡು, ಹೊಸ ಹುಡುಗರು ಇಟ್ಟು ಮಾಡು, ಯಾಕೆ ಈ ಥರ ಮಾಡಲ್ಲ, ನಿಮ್ಮ ಮಗಂಗೆ ಈ ಥರ ಒಂದು ಯೋಚನೆ ಮಾಡಿ. ಆ ಥರ ಯಾರೂ ಹೇಳಲ್ಲ. ಹೌದಾ ಚೆನ್ನಾಗಿದೆ ಮಂಜಣ್ಣ, ಒಳ್ಳೇದಾಯಿತು ಅಂತ ಹೇಳ್ತಾ ಎಲ್ಲ ಕಳಿಸ್ಬಿಡ್ತಾರೆ. ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಯಾವ ರೀತಿ ಮಾಡಬೇಕು, ಯಾವ ರೀತಿ ಚಿತ್ರರಂಗ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಅದೇ ಯಶ್. ಅದಕ್ಕೆ ಭಗವಂತ ಆ ಸ್ಟಾರು ಕೊಡ್ತಾವ್ರೆ. ಇವತ್ತು ಇಂಡಿಯಾ ಲೆವೆಲ್ ಥಿಂಕ್ ಮಾಡಿ ಸಿನಿಮಾನ ಯೋಚನೆ ಮಾಡ್ತಾರೆ, ಅಮೇರಿಕಾ ಲೆವೆಲ್ ಯೋಚನೆ ಮಾಡ್ತಾನೆ. ನನಗೆ ತುಂಬ ಖುಷಿ ಆಗ್ತದೆ. ಯಶು ಇನ್ನೂ ಹೆಚ್ಚಿಗೆ ರೀತಿ ಮಾಡಲಿ, ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಅವನು ಏನು ಅಂದರೆ ನಾನೊಬ್ಬನೇ ಬೆಳಿಬಾರ್ದು, ನಾನು ಚಿತ್ರರಂಗ ಬೆಳಿಬೇಕು ಅಂತ ಆ ಮೈಂಡ್ ಇದೆ. ಅದೊಂದು ಇದೆಯಲ್ಲ, ಅದು ಖುಷಿ ಆಗ್ತದೆ. ತುಂಬ ಖುಷಿ ಆಯಿತು ಇವತ್ತು ಎಷ್ಟು ಸೀಸನ್ ನೋಡಿ, ನನಗೆ ಇಷ್ಟ ಆಯಿತು. ಸರ್, ಆ ಯಶ್ ಅವರು ಇಂಡಸ್ಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ಮಾರ್ಕೆಟು, ಇವತ್ತಿನ ಮಾರ್ಕೆಟು, ಯಾಕಂದರೆ ಇಂಡಸ್ಟ್ರಿಯಲ್ಲಿ ನೀವು ನಿರ್ಮಾಪಕರಾಗಿರೋದ್ರಿಂದ ನಿಮಗೊಂದು ಅರಿವಿರುತ್ತೆ. ಅಂದಿನ ಮಾರ್ಕೆಟು, ಇಂದಿನ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ, ಯಶು ಹುಟ್ಟಿ ಚಿನ್ನ ಸ್ಪೂನ್ ಅಲ್ಲ, ತುಂಬ ಬರ್ತಾನೆ ಹುಟ್ಟರು. ಪಾಪ ಈ ಸಿನಿಮಾಗೋಸ್ಕರ ಬಂದು ಬಸ್ ಸ್ಟ್ಯಾಂಡಲ್ಲಿ ಮಲಗಿ, ಎಲ್ಲೋ ಲಾಡ್ಜ್ ಸ್ನಾನ ಮಾಡಿ, ಯಾರೋ ರೂಮಲ್ಲಿದ್ದು ಇವತ್ತು ಈ ಮಟ್ಟು ಬೆಳೆದ ನಾವು ಶ್ರಮ ಕಮ್ಮಿ ಇಲ್ಲ, ಶ್ರಮ ಅಷ್ಟಿದೆ. ಆ ಶ್ರಮಕ್ಕೆ ಫಲ ಸಿಕ್ತು. 1 ಕೋಟಿ ವ್ಯಾಪಾರ ಆಗ್ತಿದ್ದ ಕಾಲದಿಂದ ಹಿಡಿದು 10 ಕೋಟಿ ಬಂತು, 10 ಕೋಟಿ 100 ಕೋಟಿ ಬಂತು, 100 ಕೋಟಿಯಿಂದ 1000 ಕೋಟಿ ಬಂದು, 1000 ಕೋಟಿ 2000 ಕೋಟಿ ಆಗ್ಬೋದು, 3000 ಕೋಟಿ ಆಗ್ಬೋದು, 4000 ಕೋಟಿ, ಮುಂದಕ್ಕೆ ಎಷ್ಟನ್ನ ಟಚ್ ಮಾಡೋಕ್ಕಲ್ಲ. ಆ ಮಟ್ಟದಲ್ಲಿ ಬೆಳೆದಿದ್ದಾರೆ, ಬೆಳೀತಾವ್ರೆ, ಇನ್ನೂ ಬೆಳೀಲಿ. ಯಾಕೆಂದರೆ ನೋಡಿ, ಅಷ್ಟು ಬೆಳೆದ್ರೂ ನಾನು ಅಂತ ಆ ಒಂದು ಅಹಂಭಾವ ಇಲ್ಲ. ಅವ್ರ ಜೊತೆ ಯಾರೇ ವ್ಯವಹಾರ ಮಾಡಿದ್ರು ನನ್ನಿಂದ ತೊಂದರೆ ಆಗಿದ್ದರೆ ಅವ್ರು ಸೇರಿಸ್ಕೊಡ್ತಾರೆ. ತೊಗೊಳ್ಳಿ, ನನ್ನಿಂದ ನಿಂಗೆ ಲಾಸ್ ಆಗಬಾರ್ದು, ತೊಗೊಳ್ಳಿ ಲಾಭ, ಬಡ್ಡಿ ಸೇರಿಸ್ಕೊಟ್ಟಂಥ ಯಶು. ಇದು ಯಾರು ಚಿತ್ರರಂಗದಲ್ಲಿ ಆದರೆ ಕೊಟ್ಟಾರೆ. ಚಿತ್ರರಂಗದಲ್ಲಿ ಯಶು ತುಂಬ ಜನತವು ಅಡ್ವಾನ್ಸ್ ಇತ್ತು, ಕಮ್ಮಿ ಈಸ್ಕೊಳ್ಳೋಕ್ಕೆ ಇಲ್ಲ. ಇವತ್ತೆಲ್ಲ ಪಾರ್ಟ್ನರ್ಶಿಪ್ ಬಂದ್ಬಿಟ್ರೆ. ಯಾಕೆಂದರೆ ನಾನು ಕೊಡೋ ರೆಮಿಡೀಸ್ ನಿಮ್ಗೆ ವರ್ಕೌಟ್ ಆಗದಲ್ಲೇ ಇರ್ಬೋದು. ಬೇಡ, ನಾನು ಪಾರ್ಟ್ನರ್ ಆಗ್ತೀನಿ, ನಾನು ದುಡ್ಡು ಹಾಕಿದ್ರೆ ನನಗೂ ಜವಾಬ್ದಾರಿ ಇರ್ತದೆ. ಅದು ಬರಬೇಕು. ಅದು ಬಂದರೆ ಚಿತ್ರರಂಗ ಉಳಿಬೇಕು, ಉಳಿತದೆ. ನನ್ನ ದುಡ್ಡು ಬೇಡ, ನನ್ನ ಜೊತೆ ನಾನು ದುಡ್ಡು ಹಾಕ್ತೀನಿ, ಕೆಲಸ ಮಾಡೋಣ, ಬಂದಾಗ ಹಂಚ್ಕೊಳ್ಳೋಣ. ಈ ಮನೋಭಾವ ಬರಬೇಕ್ರಿ. ಚಿತ್ರರಂಗ ತುಂಬ ಇರ್ತದೆ. ನಾನು ಕೊಟ್ಟು ಮನೆ ಜಾಬ್ ಹಾಕೊಂಡು ಹೋಗೋದಲ್ಲ, ಅದು ಬೇರೆಯವ್ರು ಬರ್ಬೋದು. ಅದರಿಂದ ಎಷ್ಟು ಕಾತನ ಇದೆ. ಇವತ್ತು ಅವ್ರದ್ದು ಮಾಡಿದಂಥ ಸಿನಿಮಾ ಎಷ್ಟೋ ಜನಕ್ಕೆ ದುಡ್ಡು ವಾಪಸ್ ಕೊಟ್ಟವ್ರೆ, ವಿತ್ ಬಡ್ಡಿ ಸೇರಿಸ್ಕೊಟ್ಟವ್ರೆ. ನಿಜವಾಗ್ಲೂ ಖುಷಿಯಾಗಿದೆ. ದುಡ್ಡು ಬಡ್ಡಿ ಇವತ್ತು ಎಷ್ಟು ದುಡ್ಡಿಗೆ ಕೌಂಟ್ ಮಾಡೋಕ್ಕಲ್ಲ ನೋಡಿ.
ಅವನಿಗೆ ಯಾವುದ್ರಿಂದ ಕೊಡ ಅವನೇನು ಅಂದರೆ ಸಿನಿಮಾ, ನಮ್ಮ ಸಿನಿಮಾ, ಒಬ್ಬ ಕನ್ನಡದ ಹೀರೋ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡಲ್ಲಿ ಬೆಳಿತಾನೆ, ಬೆಳಿಬೇಕು ಅನ್ನೋ ಅವನ ಆಸೆ. ನಮ್ಮ ಚಿತ್ರಗಳನ್ನ ಇವತ್ತು ಯಾರೋ ಎಷ್ಟು ನೋಡಬೇಕು ಅಂತ ಅವ್ನ ಮನಸ್ಸಲ್ಲೈತೆ, ಆಯಿತು ಅಂತ ಹೇಳಿ ಕಿಸಿ ಮಾಡ್ತೀವಿ. ಸೊ ನೀವು ಹೇಳಿದ್ರೆ ಚಿನ್ನ ಸ್ಪೂನಲ್ಲಿ ಹುಟ್ಟಿಲ್ಲ ಅಂತ, ಅವರ ಒಂದಷ್ಟು ನಡೆದು ಬಂದ ಹಾದಿ ನಮಗೂ ಗೊತ್ತು. ಅವತ್ತಿನ ಆ ಕಲ್ಲು ಮುಳ್ಳಿನ ಹಾದಿ ಬಗ್ಗೆ ಸೊ ಯಾರಾದರೂ ಇಂಡಸ್ಟ್ರಿಗೆ ಯಶ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಅದು ಹಾಗೆ ಹೀಗೆ ಅನ್ನುವಂಥ ಒಂದಷ್ಟು ವಿಚಾರಗಳು ನೀವು ಕಂಡಂಗೆ ಯಶ್ ಅವ್ರಿಗೆ ಚಾಲೆಂಜಿಂಗ್ ಅನ್ನುವಂಥದ್ದು ಯಾವುದಿತ್ತು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ? ಸರ್ ಅವನು ಸಿನಿಮಾ ಮಾಡಬೇಕು, ಸಿನಿಮಾ ಗೆಲ್ಲಬೇಕು, ಆಮೇಲೆ ಬೇರೆಯವ್ರ ಸಿನಿಮಾ ಗೆಲ್ತು ಅಂತ ಹಸುವೇನೇ ಇಲ್ಲ. ಅವ್ನು ತುಂಬ ಆಸೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಅಪ್ಪುರ ಜೊತೆ ಸಿನಿಮಾ ಮಾಡೋಕ್ಕೂ ತುಂಬ ಆಸೆ ಇತ್ತು. ಅಪ್ಪು ಯಶು ಇಬ್ಬರು ಸಿನಿಮಾ ಮಾಡೋಕ್ಕೂ ತುಂಬ ಆಸೆ ಇತ್ತು. ಭಗವಂತ ಆ ಭಾಗ್ಯ ಕಿತ್ಕೊಂಡ್ಬಿಟ್ಟ. ನೋಡಿ ನಿಜವಾಗ್ಲೂ ನೋವಾಗುತ್ತೆ ಅಪ್ಪು ಇಲ್ಲದೆ ಇರೋದು. ಅದನ್ನು ಅವ್ರು ಮಾಡಬೇಕು ಅಂತ ಆಸೆ ಇತ್ತು. ಅದನ್ನು ಇವತ್ತು ಯಶು ಹಿಂಗೆ ಬೆಳಿಲ್ಲ, ಎಲ್ಲ ಹಿಂಗೆ. ಆಮೇಲೆ ಅವನು ಜೊತೆಲಿರೋ ಹಂಗೆ ಬೆಳೆದು ಕರ್ಕೊಂಡು ಹೋಗ್ತಾನೆ. ಅದು ಬರಬೇಕು. ನಾವು ಹಿಂಗೆ ಯೋಚನೆ ಮಾಡೋದು. ಯಾವತ್ತು ಹಿಂಗೆ ಯೋಚನೆ ಮಾಡಿದಾಗ ನಾವು ಬೆಳಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವನು ಇಮೇಜೇ ಅವನು ಈ ಡ್ರೀಮೇ ಬೇರೆ ಸರ್. ಎಷ್ಟು ಡ್ರೀಮೇ ಬೇರೆ, ಎಷ್ಟು ಬೆಳೀತಾ ಇರೋ ರೀತಿ ಬೇರೆ. ಆಮೇಲೆ ಅವ್ರು ತುಂಬ ರೀತಿ ಹೇಳ್ತಾರೆ, ಚಿತ್ರರಂಗ ನಾವು ಒಂದಾಗಿರಿ, ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಿ, ಒಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ಪ್ರೇಕ್ಷಕ ಬಂದು ನೋಡ್ತಾನೆ, ಪ್ರೇಕ್ಷಕರಿಗೆ ಹಟ್ಟು ಮಾಡಬೇಡಿ, ಪ್ರೇಕ್ಷಕನಿಗೆ ಅವ್ನು ನೋವು ಮಾಡಬೇಡಿ, ಅವ್ನು ಸಿನಿಮಾ ಬಂದು ಇಷ್ಟ ಬೀಳೋ ಥರ ಮಾಡಿ, ಥಿಯೇಟ್ರುಗಳು ಮುಚ್ಚುತ್ತವೆ, ಥಿಯೇಟ್ರುಗಳು ಚೆನ್ನಾಗಿರ್ತದೆ ಅಂತ ಈ ಥರ ಯೋಚನೆ ಮಾಡ್ತಾರೆ ಇಶ್ಯೂ. ನೀನು ಸಿನಿಮಾನ ಯಾಕೆ ಚೆನ್ನಾಗಿ ಮಾಡಬೇಕು, ಯಾಕೆ ಖರ್ಚು ಮಾಡೋರು ಬರ್ತದೆ ಅಂತ. ಈಗ ನನಗೆ ಎಷ್ಟೋ ಜನ ನಮ್ಮ ಸ್ನೇಹಿತರುಗಳು ತುಂಬ ಜನ ನಿಮಗೆ ಸರ್ ಎಷ್ಟು ಕ್ಲೋಸ್ ಅಲ್ಲ ಅಂತಾರೆ. ಕ್ಲೋಸ್ ಇಲ್ಲಪ್ಪ ಅಂತೀನಿ. ಸರ್ ಇಲ್ಲ ಸರ್ ನಿಮಗೆ ಕ್ಲೋಸು ನೀವು ಹೇಳಲ್ಲ. ಯಾಕೆಂದರೆ ಇವತ್ತು ಒಂದು ಕಾಲದಲ್ಲಿ ನಾನು ಎಷ್ಟು ನಮ್ಮ ಸಿನಿಮಾ ಮಾಡೋರು ಅಂತೀವಿ, ಇವತ್ತು ಎಷ್ಟು ನಮಗೆ ಪರಿಚಯ ಅಂತ ಹೇಳ್ಕೊಳ್ಳಿ ಖುಷಿ ಆಗ್ತದೆ. ಯಾರಿಗೆ ಹೇಳ್ತಾರೆ ಬಿಡ್ತು, ನಮ್ಮ ಮಾತ್ರ ಏನು ವಿಶ್ ಮಾಡಿದ್ರು ಎಷ್ಟು ಫೋನ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ, ಖುಷಿ ಆಗ್ತದೆ. ಇವತ್ತು ಅವ್ನು ಬೆಳೆದಿರೋ ರೀತಿ ಬೆಳೆದ ಖುಷಿ ಆಗ್ತದೆ. ಇವತ್ತು ನಾಟ್ ಓನ್ಲಿ ಅವನು ಬಾಂಬೆ ಅಂತ ಒಂದು ನಾರ್ತ್ ಇಂಡಿಯಾದಲ್ಲಿ ಅವನ ಪ್ರೀತಿಸೋ ಕಲಾವಿದರು ಬಂದುಬಿಟ್ರು. ದೊಡ್ಡ ದೊಡ್ಡ ಕಲಾವಿದರು ಎಷ್ಟು ಕಂಡ್ರೆ ಪ್ರೀತಿ ಗೌರವ. ನಾರ್ತ್ ಇಂಡಿಯಾದಲ್ಲಿ ಅವ್ನು ಕಂಡ್ರೆ ಫ್ಯಾನ್ಸ್ ಓ ಅಂತಾರೆ. ಇಲ್ಲಿರೋರು ಬಿಡಿ ಪಾಪ ಅವನ ಯಾರೋ ಹಿಂಗೆ ಬೆಳೆದ ಹಂಗೆ ಬೆಳೆದ ಹೇಳ್ತಾರೆ. ಅಯ್ಯೋ, ನಾವು ಸಣ್ಣತನ ತೋರಿಸ್ಬಾರ್ದು, ನಾವು ದೊಡ್ಡತನ ತೋರಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಥಿಂಕಿಂಗ್ ಅವ್ನು ಬ್ರ್ಯಾಡ, ಅವ್ನು ಯೋಚನೆ ಮಾಡಲ್ಲ. ಯಾರ ಬೈದ್ರ ಬೈಕ್ ಹೌದಾ ಹೋಲಿ ಕೇಳ್ಸಂಗೆ ಇದ್ಬಿಡ್ತಾನೆ. ಬೈದ್ರು ಗೊತ್ತಿರ್ತದೆ, ಕೇಳ್ಸಂಗೆ ಹೋಗ್ಬಿಡ್ತಾನೆ, ಅವ್ನಿಗೆ ಒಳ್ಳೇದಾಗಲಿ ಅಂತಾನೆ. ಅದು ಇಶ್ಯೂ. ಯಾರೇ ಬೈದ್ರು ಅವ್ನಿಗೆ ಒಳ್ಳೇದಾಗಲಿ ಅಂತಾನೆ. ಅದು ಮೈಂಡ್ ಗೊತ್ತಲ್ಲ. ಇನ್ನೊಬ್ರಿಗೆ ಯಾರು ಬೈದ್ಲಿ, ನನ್ನ ಬೈದ್ ನನ್ನ ಮಗ ಅವ್ನಿಗೆ ಯಾರು ಮಾಡೋದು, ಯಾವ ಥರ ನೋಡೋ ಇದು ಮಾಡೋಣ ಅಂತ ಟ್ರೋಲ್ ಮಾಡು. ಅವನು ಬೈದ್ನ ಒಳ್ಳೇದಾಗಲಿ, ಇನ್ನೊಂದು ಚೂರು ಬೈಕೊಂಡು ಒಳ್ಳೇದಾಗಲಿ ಅಂತಾನೆ. ದಟ್ ಈಸ್ ಯಶ್. ಅದಕ್ಕೆ ಯಶ್ ಇವತ್ತು ಆ ಸ್ಕೈಲಿ ಇರೋದು. ನೋಬಡಿ ಕ್ಯಾನ್ ಟಚ್ ಆ ಸ್ಕೈ. ಯಶ್ ಇವತ್ತು ಮಾಡ್ತಾರೆ. ರಾಜಾವಲಿ ಇರ್ಬೋದು, ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ನೀವು ನೋಡಿದ ಯಶ್ಗೂ ಇವತ್ತು ಟಾಕ್ಸಿಕ್ ಸಿನಿಮಾದ ಟೀಸರ್ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಯಶ್ಗೂ ನೀವು ಆ ಥಾಟ್ ಅವತ್ತೇ ಇತ್ತ ಆ ಥರದ ಒಂದು ಕನಸು, ಈ ರೀತಿಯಾದಂಥ ಚಿತ್ರರಂಗದಲ್ಲಿ ಕನಸುಗಳು, ಈ ಥರದ ಒಂದಷ್ಟು ಸಿನಿಮಾಗಳದು ಅವತ್ತಿನ ಯಶ್ಗೂ ಇವತ್ತಿನ ಯಶ್ಗೂ ಏನು ಹೇಳ್ತೀರಾ? ನಮ್ಮ ರಾಜಾವಲಿ ಮಾಡಿದ್ದು ಯಶೇ, ಗೆದ್ದಿದ್ದು ಯಶೇ. ಪಾಪ ಅದು ಗುರುದೇಶ್ ಪಾಂಡೆ ಮುಖಾಂತರ ನಾವು ಸಿನಿಮಾ ಮಾಡಿದ್ದು. ಸುಳ್ಳಕ್ಕೆ ಗುರುದೇಶ್ ಪಾಂಡೆನೇ ಬೇಕೇ ಮಾಡೋಕೆ ಕುಂತಿದ್ದು. ನನಗೆ ಯಶ್ ಬಗ್ಗೆ ಅಷ್ಟೊಂದು ಇದಿಲ್ಲ ಪಾಪ. ಆದರೆ ಸೀರಿಯಲ್ ನೋಡಿದೆ, ನೀವು ಇವನು ಹುಡುಗ ಒಳ್ಳೆ ಟ್ಯಾಲೆಂಟು, ಎಕ್ಸ್ಟ್ರಾನ ಟ್ಯಾಲೆಂಟು, ಏನೋ ಆಗ್ತಾನೆ ಮೈಂಡಲ್ಲಿತ್ತು. ಇವತ್ತು ಏನೋ ಆಗ್ಬಿಟ್ಟ. ಆಮೇಲೆ ಯಶು ನೋಡಿ ಸ್ಟೆಪ್ಪು ರಾಜಾವಲಿ ಆದ್ಮೇಲೆ ನಮ್ಮದು ಇದು ಸಂತೋಷ್ ಶರ್ಮಾ ಬೇರೆ ಥರ ಆಗೋದು. ಅವ್ನ ವಿಷನ್ ಆಲ್ರೆಡಿ ಗೊತ್ತಿತ್ತು, ಅವ್ನು ತುಂಬ ಹೋಗ್ಬಿಡ್ತೀನಿ ಅಂತ ತುಂಬ ಗೊತ್ತಿತ್ತು. ಎಷ್ಟೋ ಸಿನಿಮಾ ಶೂಟ್ ಮಾಡಿ 10-15 ಕೋಟಿ ಖರ್ಚು ಮಾಡಿ ತಿರ್ಗಾ ಅದನ್ನು ಅವ್ರಿಗೆ ವಾಪಸ್ ಕೊಟ್ಟಂತ ಪ್ರೊಡ್ಯೂಸರ್ ಯಾರಿದ್ದಾರೆ ಇವತ್ತು? ಬೇರೆ ರಾಜ್ಯದಲ್ಲಿ ಸಿನಿಮಾಗಳು ಮಾಡಿಬಿಟ್ಟು 10-15 ಕೋಟಿ ಖರ್ಚುಬಿಟ್ಟು ಪ್ಯಾಕ್ ಮಾಡಿ ಓಡೋಗ್ಬಿಡ್ತಾರೆ. ಪ್ರೊಡ್ಯೂಸರ್ಗಳಿಗೆ ₹1 ಕೊಡೋರಲ್ಲ. ಇವತ್ತು ಯಶು ಕರೆದು ಬಡ್ಡಿ ಸಮೇತ ಹಾಕ್ಕೊಡ್ತಾರೆ. ಆ ಥರ ಗ್ರೇಟ್ ಬೇಕಲ್ಲ ಸರ್. ಅವ್ನಿಗೆ ಇವತ್ತು ದುಡ್ಡು ಅನ್ನೋದು ಲೆಕ್ಕ ಇಲ್ಲ ಸರ್. ದುಡ್ಡು ಅವ್ನಿಗೆ ಆಸೆ ಬೀಳ್ತಲ್ಲ, ಅವ್ನು ದುಡ್ಡೇ ಬೇಡ, ಅವನು ಅಷ್ಟು ದುಡ್ಡು ಕೊಡೋದು ಜನ ಅವರಿಗೆ. ಅವ್ನ ದುಡ್ಡಲ್ಲ, ಅವ್ನ ಬ್ರ್ಯಾಂಡ್. ಯಶ್ ಇಸ್ ಒನ್ ಆಫ್ ದ ನೋವೆಲ್ಸ್ ಬ್ರ್ಯಾಂಡ್. ಅದರಿಂದ ಯಶ್ಗೆ ದುಡ್ಡು ಅವಶ್ಯಕತೆ ಇಲ್ಲ, ಪ್ರೀತಿ ಅವಶ್ಯಕತೆ. ಜನಗಳು ಪ್ರೀತಿಯಿಂದ ಮಾಡಬೇಕು. ನೋಡಿ ಮೊನ್ನೆ ಪಾಪ ಅವ್ನು ಮಾತಾಡ್ತಿದ್ರೆ ಯಾವುದೋ ವಿಷಯದಲ್ಲಿ, ದಯವಿಟ್ಟು ಮನವಿ ಮಾಡ್ತೀನಿ ಎಲ್ಲರಿಗೂ. ಯಾವುದೋ ಮೊನ್ನೆ ಆ ಜಮೀನು ವಿಷಯಕ್ಕೆ ಯಶ್ ಅವ್ರ ತಾಯಿ ಪಾಪ ಅವ್ನು ಯಾಕ್ರಿ ತತ್ತೀರ, ಬೆಲೆಗೆ ತತ್ತೀರ, ಆ ಹುಡುಗ ಸಂಬಂಧ ಅಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅವ್ರ ತಾಯಿನೇ ವ್ಯಾಪಾರ, ಅವ್ರ ತಾಯಿ ವ್ಯವಹಾರ ಬೇರೆ, ಇವ್ರು ಬೇರೆ. ಅದನ್ನು ಪಾಪ ಎಷ್ಟನ್ನ ಆ ಮಟ್ಟಿಗೆ ಬೆಳೆದವನೇ. ನಾವು ಪ್ರೀತಿಸೋಣ, ಗೌರವಿಸೋಣ, ಯಾರು ಇನ್ಮೇಲೆ ಅವ್ರೊಬ್ಬರಿಗೆ ಆ ರೀತಿ ಕೇಳೋಕೋಗ್ಬಿಡಿ. ನಾನು ನಿಮ್ಮನ್ನು ಮನವಿ ಮಾಡ್ತೀನಿ. ಇವತ್ತು ನಮ್ಮ ಹುಡುಗ ಆ ಮಟ್ಟದಲ್ಲಿದ್ದಾರೆ ಅಂದರೆ ಖುಷಿ ಬಿಡೋಣ. ಬೆಸ್ಟ್ ಆಫ್ ದಿ ಇವತ್ತು ಇಂಡಿಯಾ ಲೆವೆಲಲ್ಲಿ, ಪ್ಯಾನ್ ಇಂಡಿಯಾ ಲೆವೆಲ್ಲಿ ಕೆಲಸ ಮಾಡ್ತಾರೆ. ಇನ್ನೂ ಅವ್ನು ತುಂಬ ಆಸೆ ಐತೆ ಬೇರೆ ಸಿನಿಮಾ ಮಾಡೋಕ್ಕಂತ. ಬೇಗ ಸಿನಿಮಾ ಕೊಡಲಿ ನಾನು ಕೇಳ್ತೀನಿ ಇಷ್ಟೇ ಸರ್. ಆ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಬರ್ತಿದೆ, ಅವತ್ತೇ ಕೂಡ ದುರಂಧರ್ 2 ಕೂಡ ಬರ್ತಿದೆ. ಸೊ ಇನ್ನು ಈ ವಿಚಾರವಾಗಿ ಯಾರಿಗೆ ಏನಾಗುತ್ತೋ, ಎರಡು ಮದಗಜಗಳ ಕಾಳಗ ಅಂತಲೇ ಅನ್ಬೋದು. ಇದರ ನಡುವೆ ರಾಮ್ ಗೋಪಾಲ್ ವರ್ಮ ಅವರು ಕೂಡ ಒಂದು ಟ್ವೀಟ್ ಮಾಡಿದರು. ಸೊ ದುರಂಧರ್ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ದುರಂಧರ್ ಟಚ್ ಮಾಡೋಕ್ಕಾಗಲ್ಲ ಅಂದರೆ ಎಷ್ಟು ಟಾಕ್ಸಿಕ್ ಯಾರು ಟಚ್ ಮಾಡೋಕ್ಕಲ್ಲ. ಈಗ ಎರಡು ಮದಗಜಗಳು ದಸರಾ ಥರ ಎರಡು ಜೊತೆಲಿ ಹೋಗ್ಬಿಟ್ರೆ ಹೆಂಗಿರ್ತದೆ? ಅದೇ ಆಗುತ್ತೆ.
ಟಾಕ್ಸಿಕ್ಕೂ ತುಂಬ ದೊಡ್ಡ ಹಿಟ್ ಆಗ್ತದೆ, ದುಲಾಧರ್ ಚೆನ್ನಾಗಿರ್ತದೆ. ದುಲಾಧರ್ ಕಂಟೆಂಟೇ ಬೇರೆ, ಟಾಕ್ಸಿಕ್ ಕಂಟೆಂಟೇ ಬೇರೆ. ನೀವು ಯಾಕೆ ಕಂಪೇರ್ ಮಾಡ್ತೀರಾ? ಒಬ್ಬ ರಾಮ್ ಗೋಪಾಲ್ ಒಬ್ಬ ಒಳ್ಳೆ ನಿರ್ದೇಶಕರು, ನೀವು ಬುದ್ಧಿವಂತರು, ತಿಳುವಳಿಕೆರು, ಯಾಕೆ ರಾಮ್ ಗೋಪಾಲ್ ವರ್ಮಾಜಿ ಈ ಥರ ಮಾಡ್ತೀರಾ? ನೀವು ಕೊಟ್ಟಿಟ್ಟಿಲ್ಲ, ನೀವು ಕೊಟ್ಟಿದ್ದು ಅವರೇಜು ಇಲ್ಲ, ಎಲ್ಲ ರೀತಿ ನೀವು ನೋಡಿದ್ದೀರಾ, ಗ್ಲಾಮರು ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ಅದೇ ರೀತಿ ನೀವು ಈ ರೀತಿ ಮಾತಾಡಿ ತಪ್ಪು ಅಂತ ನನಗನ್ಸುತ್ತೆ. ಯು ಆರ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟ್ರು. ಯಶ್ ಬಗ್ಗೆ ನೀವು ಅಷ್ಟು ಯೋಚನೆ ಚೆಂದಾಗಿ ಯೋಚನೆ ಮಾಡಿ. ಎಷ್ಟು ಬೇರೆ ರೀತಿ ನಿಮ್ಮ ಬಗ್ಗೆ ಅದೇ ಗೌರವ ಇಟ್ಟಿರ್ತಾನೆ. ನೀವೇನು ಹೇಳಿದ್ರು ಎಷ್ಟು ನಿಮ್ಮನ್ನು ಬೇಜಾರು ಮಾಡ್ಕೊಳ್ಳಲ್ಲ. ಎಷ್ಟು ನಿಮ್ಮನ್ನು ಅದೇ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಅವನ ಸ್ಥಾನ ನಾವು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ದುಲಂದರ್ ತಾನ ದುಲಂದರ್ಗೆ, ಟಾಕ್ಸಿಕ್ ತಾನ ಟಾಕ್ಸಿಕ್ಕು. 2 ಸಿನಿಮಾನು ದೊಡ್ಡ ಹಿಟ್ಟಾಗಲಿ. ಮಾರ್ಚ್ 19, 2026 ಬರ್ತದೆ. ದುಲಂದರ್ ಬಂದು ಫ್ಯಾಮಿಲಿ ಆಗಿರ್ತದೆ. ಟಾಕ್ಸಿಕ್ ಬಂದು ಯೂತ್ ಹೊಸತನ ಬೇಕು. ಏನೇನು ಬೇಕು ಇವತ್ತಿನ ಜನಕ್ಕೆ ಏನು ಬೇಕು ಅದು ಕೊಟ್ಟಿದ್ದಾನೆ. 2 ದೊಡ್ಡ ಹಿಟ್ ಆಯ್ತದೆ ನಾನು ಹೇಳ್ತೀನಿ. 2 ಮಿನಿಮಮ್ ದೊಡ್ಡ ಹಿಟ್ ರೇಂಜೆ. ನನಗೆ ಒಂದು ಆಸೆ ಅಂದರೆ ನಮ್ಮ ಟಾಕ್ಸಿಕ್ ಬಂದು ಒಂದು 4,500 ಸಾವಿರ ಥಿಯೇಟ್ರಲ್ಲಿ ನಾನು ಆಸೆ ಇತ್ತು. ನಮ್ಮ ಒಬ್ಬ ಸಿನಿಮಾ ಆಗುತ್ತೆ ಅಂತ. ಆದರೆ 1,000-1,500 ಥಿಯೇಟ್ರ್ ಕಮ್ಮಿ ಆಗುತ್ತೆ. ಒಂದು 2,500 ಥಿಯೇಟ್ರ್ ಬಂದೇ ಬರ್ತದೆ. 2,000-3,000 ಥಿಯೇಟ್ರಲ್ಲಿ ಸಿನಿಮಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಕೊನೆಯದಾಗಿ ಇವತ್ತು ನಿಮ್ಮ ಹುಡುಗ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟಿ ದೊಡ್ಡ ದೊಡ್ಡ ಕನಸು ಕಂಡು ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದೆ, ಬರ್ತಡೇ ಇವತ್ತು. ಸೊ ಈ ಸಂದರ್ಭದಲ್ಲಿ ಅವ್ರಿಗೇನಾದರೂ ಒಂದು ವಿಶ್ವ ಮತ್ತು ಒಂದು ಮೆಸೇಜ್ ಕೊಡೋದಾದರೆ? ಯಶ್ಗೆ ಒಂದೇ ಆಸೆ, ಅವನು ಹುಟ್ಟುಹಬ್ಬ ಇವತ್ತು. ಭಗವಂತ ನಿನಗೆ ಆರೋಗ್ಯ ಬಗ್ಗೆ ಆಶೀಶ್ವರ ಸದಾ ಕೊಟ್ಟವನಿಗೆ ಇನ್ನೂ ಹೆಚ್ಚಿಗೆ ಕೊಡಲಿ. ಅವ್ನಿಗೊಂದೇ ಆಸೆ, ನನ್ನ ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು, ನಮ್ಮ ಕನ್ನಡದವರೆಲ್ಲ ಒಗ್ಗಟ್ಟಾಗಿರಬೇಕು. ಕನ್ನಡ ಪ್ರೇಕ್ಷಕರ ಬಂಧುಗಳಿಗೆ ಒಳ್ಳೆಯ ಸಿನಿಮಾ ಕೊಡಿ, ಯಾರು ಕಿತ್ತಾಡಬೇಡ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಕಷ್ಟದಲ್ಲಿರೋರಿಗೆ, ಸುಖದಲ್ಲಿದ್ದಾಗ ನಾವು ಯಾರು ಸಹಾಯ ಮಾಡೋದು, ಕಷ್ಟದಲ್ಲಿರೋ ಜೊತೆ ನಾವು ಜೊತೆಲಿರೋಣ ಅಂತ. ಅದೇ ಆ ಮನೋಭಾವ ನಾವೆಲ್ಲ ಇಟ್ಕೊಳ್ಳೋಣ. ನಮ್ಮ ಚಿತ್ರರಂಗ ಬೆಳೀಲಿ, ಉಳಿಲಿ, ಪ್ರೇಕ್ಷಕನಿಗೆ ಒಳ್ಳೆಯದಾಗಲಿ, ಪ್ರೇಕ್ಷಕ ಎಂಜಾಯ್ ಮಾಡಬೇಕು, ನಾವ್ಯಾರು ಕಿತ್ತಾಡಬಾರ್ದು ಅಂತ ನನಗೆ. ಇದಿಷ್ಟು ನಿರ್ಮಾಪಕರಾದಂಥ ಕೆ ಮಂಜು ಅವರ ಮಾತುಗಳಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.